ನಾವು ನೀವುಗಳೆಲ್ಲ ಇವತ್ತು ಜೀವನವನ್ನ ಸಾಗಿಸ್ತಾ ಇದ್ದೀರಿ ಅಂತಂದ್ರೆ ಬಹುಮುಖ್ಯವಾಗಿ ಒಬ್ಬ ರೈತ ಕೂಡ ಕಾರಣ ಆಗಿರ್ತಾನೆ. ಆದರೆ ಇವತ್ತು ಆ ರೈತನಿಗೆ ಯಾಕೆ ಇಷ್ಟೊಂದು ಸಂಕಷ್ಟಗಳು ಅನ್ನೋದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಹೌದು, ಒಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದಂತ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಫಲವತ್ತಾದಂಥ ಭೂಮಿಗಳನ್ನ ಸರ್ಕಾರ ವಶಕ್ಕೆ ಪಡೆದುಕೊಳ್ಳಲು ಮುಂದಾಗಿದೆ. ಇನ್ನೊಂದು ಕಡೆ ಬಿಡದಿ ರಾಮನಗರಕ್ಕೆ ಸೇರಿದಂತ 9,600 ಎಕರೆಯಷ್ಟು ಫಲವತ್ತಾದಂಥ ಭೂಮಿಯನ್ನ ರೈತರ ಅನುಮತಿಯನ್ನ ಪಡೆಯದೆ ಸರ್ಕಾರ ವಶಕ್ಕೆ ಪಡೆದುಕೊಳ್ಳಲು ಮುಂದಾಗಿದೆ. ಆದರೆ ಇದರ ವಿರುದ್ಧವಾಗಿ ಸುಮಾರು ದಿನಗಳಿಂದ ಆ ಭಾಗದ ರೈತರು ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಒಂದು ಕೂಡ ಇಷ್ಟು ತಲೆಯನ್ನ ಕೆಡಿಸ್ಕೊಂತ ಇಲ್ಲ. ನಿಜಕ್ಕೂ ಒಬ್ಬ ರೈತ ಬೆಳೆಯುವಂತ ಬೆಳೆಯಿಂದ ಇವತ್ತು ನಾವು 3 ಹೊತ್ತು ಊಟವನ್ನು ತಿಂದು ಬದುಕ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಆ ರೈತ ಬೆಳೆಗಳನ್ನ ಬೆಳೆಯೋದಕ್ಕೆ ಭೂಮಿನೇ ಸಿಗದೆ ಹೋದಾಗ ಮುಂದಿನ ದಿನಗಳಲ್ಲಿ ನಾವು ಹೊಟ್ಟೆಗೆ ಏನನ್ನ ತಿಂತೀರಿ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಸ್ನೇಹಿತರೆ, ನಾವೇ ಆಯ್ಕೆ ಮಾಡಿದಂಥ ಸರ್ಕಾರಗಳು ಇವತ್ತು ನಮಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.